ಇಂದು ಗುಡಿಬಂಡೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು, ಪರಿಸರ ವೇದಿಕೆ, ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಗಿಡ ನೆಡುವ ಮೂಲಕ ವಿಶ್ವ ದಾದಿಯರ ದಿನಾಚರಣೆ ಹಾಗೂ ವಿಶ್ವ ಸಸ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಪ್ರದೀಪ್ ಮಾತನಾಡಿ, ವಿಶ್ವಾದ್ಯಂತ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನವನ್ನೇ ವಿಶ್ವ ದಾದಿಯರ ದಿನವನ್ನಾಗಿ ಆಚರಿಸಲಾಗುತ್ತಿದೆ. 1854ರ ಕ್ರಿಮಿಯನ್ ಯುದ್ಧದಲ್ಲಿ ತನ್ನ ಪ್ರಾಣವನ್ನೂ ಲೆಕ್ಕಿಸದೆ ಗಾಯಗೊಂಡ ಸೈನಿಕರ ಆರೈಕೆ ಮಾಡಿ ಜಗತ್ತಿನಾದ್ಯಂತ ಗೌರವ ಪಡೆದ ಈ ಮಹಿಳೆ ವೃತ್ತಿ ಘನತೆಯನ್ನು ಎತ್ತಿ ಹಿಡಿದ ದಾದಿ ಎಂದು ತಿಳಿಸಿದರು. ಅಭಿನಂದನೆ ಸಲ್ಲಿಸಿ ಗಿಡನೆಡುವ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಿ. ಇದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಇವತ್ತು ವಿಶ್ವ ದಾದಿಯರ ದಿನ. ನಮ್ಮ ನರ್ಸಸ್ ಏನಿದ್ದಾರೆ ಹಗಲು ರಾತ್ರಿ ಇಲ್ಲದೆ ರೋಗಿಗಳ ಆರೈಕೆಗೆ ಶ್ರಮಿಸಿ ಅವರ ಜೀವನನೇ ತ್ಯಾಗ ಮಾಡಿದಂಥ ಕೋವಿಡ್-19 ಸಂದರ್ಭದಲ್ಲಿ ಯಾವ ಸಾಂಕ್ರಾಮಿಕ ಕಾಯಿಲೆ ಆಗ್ಬೋದು, ಕೋವಿಡ್-19 ಆಗ್ಬೋದು, ಹಗಲಿರುಳು ಶ್ರಮಿಸಿ ಜೀವನವನ್ನೇ ತ್ಯಾಗ ಮಾಡಿ ರೋಗಿಗಳ ಆರೈಕೆಗೆ ಶ್ರಮಿಸ್ತಾರೆ. ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥ ದಿನ ಇವತ್ತು. ಮೇ 12 ನಮ್ಮ ಆಧುನಿಕ ನರ್ಸಿಂಗ್ ಸಂಸ್ಥಾಪಕಿ ಫ್ಲೋರೆನ್ಸ್ ನೈಟಿಂಗೇಲ್ ಅವರು ಯುದ್ಧ ಕಾಲದಲ್ಲಿ ಒಂದು ಲೇಡಿ ವಿತ್ ಲ್ಯಾಂಪ್ ಅಂತಾರೆ, ಲ್ಯಾಂಪ್ ಹಿಡಿದು ಸಹ ರೋಗಿಗಳ ಸೈನಿಕರನ್ನು ಆರೈಕೆ ಮಾಡಿ ಅವರ ಮಾನವೀಯತೆ ಮೆರೆದಿದ್ದಾರೆ. ಅವರೊಂದು ಜನ್ಮದಿನದ ಪ್ರಯುಕ್ತ ಮೇ 12ರಂದು ವಿಶ್ವಾದ್ಯಂತ ವಿಶ್ವ ದಾದಿಯರ ದಿನ ಅಂತ ಆಚರಣೆ ಮಾಡ್ತೀವಿ. ಅವರ ತ್ಯಾಗ ಮತ್ತು ಸೇವೆಗೆ ಅವರಿಗೆ ಕೃತಜ್ಞತೆ ಸಲ್ಲಿಸುವಂಥದ್ದು ಈ ದಿನ. ಅವರಿಗೆ ಎಷ್ಟು ಹೇಳಿದ್ರು ಡಾಕ್ಟ್ರು ಔಷಧಿಗಳನ್ನ ಸೂಚಿಸ್ಬೋದು. ಆ ಔಷಧಿಗಳನ್ನ ಹಗಲು ರಾತ್ರಿ ರೋಗಿಗಳಿಗೆ ನೀಡಿ ಅವರಿಗೆ ಸಾಂತ್ವನ ಹೇಳಿ ಅವರ ಆರೈಕೆ ಮಾಡೋಂಥದ್ದು ನರ್ಸ್ಗಳು. ಸೊ ಅವರ ತ್ಯಾಗಕ್ಕೆ ಕೃತಜ್ಞತೆ ಸಲ್ಲಿಸ್ತಾ ನನಗೆ 2 ಮಾತುಗಳನ್ನ ಧನ್ಯವಾದ. ಇದೇ ಸಮಯದಲ್ಲಿ ಮುಖ್ಯ ಅತಿಥಿಯಾಗಿದ್ದ ಜಿಲ್ಲಾ ಪರಿಸರ ವೇದಿಕೆಯ ಅಧ್ಯಕ್ಷ ಡಾಕ್ಟರ್ ಗುಂಪುಮರದ ಆನಂದ್ ಮಾತನಾಡಿ, ಇಂದು ಶುಭ ದಿನ, ಏಕೆಂದರೆ ವಿಶ್ವ ದಾದಿಯರ ದಿನ ಹಾಗೂ ವಿಶ್ವ ಸಸ್ಯ ದಿನ. ಇದೊಂದು ಸಂತೋಷದ ಸುದ್ದಿ. ಪ್ರತಿಯೊಬ್ಬ ವ್ಯಕ್ತಿಯು ದಾದಿಯರಿಗೆ ಗೌರವ ನೀಡಬೇಕು ಎಂದರು. ಮುಖ್ಯವಾಗಿ ಏನೋ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ನಮ್ಮ ಗುಡಿಬಂಡೆಯಲ್ಲಿ ಗಿಡ ನೆಡುವಂಥ ಕಾರ್ಯಕ್ರಮ. ನಮ್ಮ ಗುಡಿಬಂಡೆಯಲ್ಲಿ ಎಲ್ಲ ಅನುಕೂಲಗಳಿದೆ. ಪೋಸ್ಟ್ ಆಫೀಸ್, ತಾಲೂಕು ಆಫೀಸ್, ಸರ್ಕಾರಿ ಆಸ್ಪತ್ರೆ ಇದೆ. ಹಗಲು ರಾತ್ರಿ 12 ಗಂಟೆ ನಾನೇ ಬಂದು ತಲೆ ತಿಂತಾ ಇರ್ತೀನಿ. ಏನೇ ರೋಗಗಳು ಬಂದರೂ ಪಾಪ ಸಿಸ್ಟರ್ಸು ಅವರು ಎದ್ದಿದ್ದು ಅವ್ರಿಗೆ ಏನು ಬೇಕೋ ಮಾಡಿ ಸೇವೆ ಮಾಡುವಂಥ ಮಹಾನ್ ಕಾರ್ಯದಲ್ಲಿ ತೊಡಗಿದ್ದಾರೆ ಹಗಲು ರಾತ್ರಿ. ಯಾಕೆಂದರೆ ನಮಗೆ ನಿದ್ದೆ ಇರುತ್ತೆ, ರಾತ್ರಿ ನಿದ್ದೆ ಹೋಗ್ತೀವಿ, ಅವ್ರಿಗೆ ರಾತ್ರಿ ಹಗಲು ನಿದ್ದೆ ಹೋಗ್ತಿರೋಂಥ ಕೆಲಸ ಅಂದರೆ ನಮ್ಮ ದಾದಿಯರದು ಮತ್ತು ವೈದ್ಯರದು. ಅವರು ನಿಜವಾದಂಥ ದೇವರು, ವೈದ್ಯೋ ದೇವ ಅಂತ ನೋಡಿ, ಅದಕ್ಕೇನಂತ ಸಿಸ್ಟರೋ ದೇವ ಅಂತ ಹೇಳ್ಬಿಟ್ಟು ನಾವು ಕರಿಬೇಕಾಗುತ್ತೆ. ಅದಕ್ಕೆ ಈ ಒಂದು ಅವಕಾಶ ಕೊಟ್ಟಿದೆ. ನಾವು ಸೇರಿ ಜೊತೆಗೆ ಅವ್ರಿಗೆ ಗೌರವ ಕೊಡೋದು ನಮ್ಮ ಆತ್ಮಗೌರವ. ಯಾಕಂದರೆ ಸಾರ್ವಜನಿಕರೆಲ್ಲ ನೋಡಿ ಸೇವೆ ಪಡ್ಕೊಂಡು ಸಂಘ ಸಂಸ್ಥೆಯವರು ಅವ್ರಿಗೊಂದು ಸೇವೆ ಮಾಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಹೇಳ್ತಾ, ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಗಿಡ ನೆಡೋ ಕಟ್ಟಿದ್ದಾರೆ. ಆ ಗಿಡ ಯಾವ ರೀತಿ ಬೆಳೆಯುತ್ತೋ ನಿಮ್ಮ ಮನಸ್ಸು ಆ ರೀತಿ ಇರಲಿ. ಇನ್ನು ಗುಡಿಬಂಡೆಯಲ್ಲಿ ಒಳ್ಳೆ ಸೇವೆ ಮಾಡಿ ಇಡೀ ನಮ್ಮ ಹೆಸರು ಕೂಡ ಇಡೀ ರಾಜ್ಯಕ್ಕೆ ಆಗಬೇಕು. ನಮ್ಮ ನಂತರ ಫ್ಲಾರೆನ್ಸ್ ನೈಟಿಂಗೇಲ್ ಹೆಸರಿನಲ್ಲಿ ಗಿಡವನ್ನು ನೆಟ್ಟು ಆಸ್ಪತ್ರೆಯಲ್ಲಿರುವ ದಾದಿಯರಿಗೆ ಹಾಗೂ ಆರೋಗ್ಯ ಸಿಬ್ಬಂದಿಗಳಿಗೆ ಶುಭ ಕೋರಲಾಯಿತು. ಈ ಸಮಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಬಿ ಮಂಜುನಾಥ್, ಕರವೇ ಅಧ್ಯಕ್ಷ ಶ್ರೀನಿವಾಸ್ ಯಾದವ್, ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷ ಬುಲೆಟ್ ಶ್ರೀನಿವಾಸ್, SC/ST ಸರ್ಕಾರಿ ನೌಕರರ ಸಮನ್ವಯ ಸಮಿತಿ ಅಧ್ಯಕ್ಷ ಶ್ರೀರಾಮಪ್ಪ, ಶಿಕ್ಷಕ ಜನಪದ ರಾಜಪ್ಪ, ಪರಿಸರ ವೇದಿಕೆಯ ಇಂದ್ರಕುಮಾರ್ ಸಿಂಗ್, ನರಸಿಂಹಮೂರ್ತಿ, ಆಸ್ಪತ್ರೆಯ ದಾದಿಯರಾದ ಅಲ್ಫಾನ್ಸಾ, ಜಯಮ್ಮ, ಗೌರಮ್ಮ, ಸರೋಜ, ಶ್ಯಾಮಲಾ, ವೀಣಾ ಮೊದಲಾದವರು ಪಾಲ್ಗೊಂಡಿದ್ದರು.